ಸಮಸ್ಯೆ, ಮುಖ್ಯಮಂತ್ರಿಯ ಕುರ್ಚಿಯ ಸಮಸ್ಯೆ. ಅದಕ್ಕೆ ಹೆಚ್ಚಿನ ಸಮಯವನ್ನು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಕೊಟ್ಟಿರೋದಷ್ಟೇ ಅಲ್ಲ, ಶಾಸಕರು ಸಹ ಕಾಂಗ್ರೆಸ್ನಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟೇನು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರ ಬಗ್ಗೆ ಕಿಂಚಿತ್ತು ಚಿಂತನೆ ಇಲ್ಲದೆ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಯಾವುದೋ ಟಿ ವಿಲಿ ತೋರಿಸ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ IAS, KSಗೆ ಪರೀಕ್ಷೆಗಳಲ್ಲಿ ಪ್ರವೇಶ ಪಡೀಲಿಕ್ಕೆ ಏನೋ ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅದು ಎಷ್ಟು ಲಕ್ಷ ಕಟ್ ಮಾಡಿದ್ದಾರೆ ಕೋಟಿ. ಇವತ್ತು ಅವರಿಗೆ ವೇತನ ಇಲ್ಲ, ವಿದ್ಯಾರ್ಥಿ ವೇತನ ಇಲ್ಲ. ಪ್ರಾಮಿಸ್ ಮಾಡಿ ಆ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಬಂದರೆ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಿ. ಇದು ಈ ಸರ್ಕಾರ ಕೊಟ್ಟಿರತಕ್ಕಂಥ ಕೊಡುಗೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದಿಲ್ಲ. ಅದರಿಂದ ಈ ಸರ್ಕಾರ ಇವತ್ತು ಜನವಿರೋಧಿ ಸರ್ಕಾರ ಅನ್ನೋದನ್ನು ಈಗಾಗಲೇ ಮನೆ ಮನೆ ಮಾತಾಗಿದೆ. ಯಾರ ಬಗ್ಗೆ ಭಯಭಕ್ತಿ ಇಲ್ಲ. ಇವತ್ತು ಹಲವಾರು ಇಲಾಖೆಗಳಲ್ಲಿ ಹಲವಾರು ರೀತಿಯ ಅಕ್ರಮಗಳಾದರೂ ಅವ್ರು ಹೇಳ್ತಕ್ಕಂಥದ್ದು ಒಂದೇ ದಾಖಲಾತಿ. ಇವರು BJP ಮೇಲೆ 40% ಹೇಳಿದ್ರಲ್ಲ, ಏನೋ CM ಅಂತೇಳಿ ಎಲ್ಲ ಕಡೆ ಒಂದು ಇದನ್ನು ಅಣಿಸಿದಾರಲ್ಲ, ಪೋಸ್ಟನ್ನ. ಯಾವ ದಾಖಲಾತಿ 2.5 ವರ್ಷದಲ್ಲಿ ಇಟ್ಟರು ಸರ್ಕಾರ ಬಂದ ಮೇಲೂ? ಯಾರ ಮೇಲೆ ನೀವು ಆಕ್ಷನ್ ತಗೊಂಡ್ರಿ ಇಲ್ಲಿವರೆಗೆ? ಆ ಒಂದು 40% ಹೆಸರು ಹೇಳ್ಕೊಂಡೆ 136 ಸೀಟ್ ಗೆದ್ಕೊಂಬಂದ್ರಿ. ಈ ನಿಮ್ಮ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡೋದಿರಲಿ, ಇವತ್ತು ನಿರಂತರವಾಗಿ ನಡೀತಾ ಇದೆಯಲ್ಲ, ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾರು ಮಾತಾಡ್ತಾವ್ರಲ್ಲ, ಅವ್ರು ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಶಾಸಕರಾದಿಯಾಗಿ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾವ್ರೆ ಅದೆಲ್ಲ ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೀವಿ ಅಂತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಏನಾದರೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ, ದೇವರಾಜ ಅರಸು ಅವರು ಆಳದಂಥ ಅವಧಿನ ಮೀರಿಸಿ ಹೋಗ್ಬಿಟ್ರು ದಾಖಲೆ ನಿರ್ಮಾಣ ಅಂತ ಏನು ಹೇಳ್ತಾರೆ, ಅದು ದಾಖಲೆ ಅಲ್ಲ. ದಾಖಲೆ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಿ, ಯಾವ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀರಿ, ಅದು ದಾಖಲೆಯಲ್ಲಿ ಉಳಿತಕ್ಕಂಥದ್ದು. ಎಷ್ಟು ದಿವಸ ಇದ್ದೆ ಅಂತಕ್ಕಂಥದ್ದು ಉಳಿಯೋದಿಲ್ಲ ಅನ್ನೋದನ್ನಾದರೂ ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯಭಕ್ತಿ ಇದ್ದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ ಎರಡು ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ. ಇನ್ನೂ ಸಹ ಮುಂದುವರೆದಿದೆ. ಅದ್ರ ಜೊತೆ ಪತ್ರವನ್ನು ಬರೆದಿದ್ದಾರೆ ಶಾಸಕರು, 30ಕ್ಕೂ ಹೆಚ್ಚು ಶಾಸಕರು. ಯಾರಿಗೆ ಪತ್ರ ಬರೆದಿದ್ದಾರೆ, ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಈಗ ಹೊಸದೊಂದು ವಿಚಾರ ಚರ್ಚೆ ಆಗ್ತದೆ ಸರ್, ಪರಮೇಶ್ವರ್ ಅವರಿಗೆ CM ಕೊಡಬೇಕು, ದಲಿತ CM ಅವ್ರು ಮಾಡಬೇಕು. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡಿದಾಗ ಕೂತಿದ್ದಾರೆ. ಸರಿ, DK ಶಿವಕುಮಾರ್ ಅವರು ಗ್ಯಾರಂಟಿನ ಬರ್ಡನ್ ಅಂತಾರೆ ಸರ್. ಸಿದ್ದರಾಮಯ್ಯ ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರು ಬದುಕಿದ್ದು ಭಕ್ತಿ ಇಲ್ಲ ಇವರಿಗೆ. BJP MLA ಕೆಲವೊಂದು ಆಡಿಯೋಗಳು ತುಂಬಾ ಓಡಾಡ್ತಿದ್ದಾವೆ. ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. BJP ಶಾಸಕರು ಏನು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ರೆ ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಸಮಾವೇಶದ ನಾಳೆ ದಿನ ಸಮಾವೇಶ
ಬಿಜಾಪುರದಲ್ಲಿ, 8ನೇ ತಾರೀಕು ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮ ಅಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ನಡೀತದೆ. ಸರ್, ಎಲ್ಲೇ ಹೋದ್ರು ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಜನ ಹೇಳ್ತಾರೆ. ರಾಜ್ಯ ರಾಜಕೀಯಕ್ಕೆ ಅತಿ ಶೀಘ್ರದಲ್ಲಿ ಬರ್ತೀರಾ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ಜನರ ಬದುಕನ್ನು ಸರಿಪಡಿಸಬೇಕು. ಈ ಕೆಟ್ಟ ರೀತಿಯ ಸರ್ಕಾರ ಏನು ನೋಡ್ತಾ ಇದ್ದೀವಿ, ಈ ಸರ್ಕಾರ ಹೋಗ್ಬೇಕು. ನನಗೆ ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರಾಗಬೇಕು ಅನ್ನೋದು ನೋಡೋಣ. ನನಗೆ ಬೇಕಾಗಿರೋದು ಸರ್ಕಾರ ತೆಗಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಒಂದು ಮೈತ್ರಿಯ ಒಪ್ಪಂದ ಇರತಕ್ಕಂಥ ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇದೆ. ಜನಗಳಲ್ಲಿ ಅವ್ರು ಕೂಗಬಹುದು, ಎಲ್ಲರ ಬಗ್ಗೆನೂ ಅವ್ರು ಯಾರ್ಯಾರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಾರೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ಅದಕ್ಕೆ ನಾವೇನು ಹಿಗ್ಗಬೇಕಾಗಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೆ ನಮ್ಮ ಕೈಲಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತದೆ. ಅದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ. ಫಲ ದೇವರಿಗೆ ಬಿಡಬೇಕು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಮೈತ್ರಿ ಸಂಬಂಧಪಟ್ಟಂಗೆ ಮತ್ತೆ ಮಾತುಕತೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇನ್ನೂ ನಾವು ಯಾವುದೇ ಮಾತುಕತೆ ಮಾಡಿಲ್ಲ. ಆದರೆ ಮಾತುಕತೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎರಡೂ ಪಕ್ಷದಲ್ಲಿ ಒಂದು ವಾತಾವರಣ ತಿಳಿಗೊಡಿಸೋದಕ್ಕೇನು ನಾವೇನೇನು ರಬ್ಬೇನಾಗಿಲ್ಲ. ಎರಡೂ ಕಡೆ ಇದು ಒಂದು ಒಪ್ಪಂದ ಆಗಬೇಕು ಅಂತಕ್ಕಂಥದ್ದು ಇದೆ. ಯಾವ ಸಂದರ್ಭಕ್ಕೆ ನಾವು ಕೂತು ಚರ್ಚೆ ಮಾಡಬೇಕು ಮಾಡ್ತೀವಿ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ, ರಾಜ್ಯದ ಜನ ಕೂಡ ಅದನ್ನ ಬಯಸ್ತಾ ಇದ್ದಾರೆ. ಜನ ಹೇಳ್ತಾರೆ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನನ್ನ ಆಯ್ಕೆ ಮಾಡೋದು ಜನ ಹೇಳೋದನ್ನು ಅವ್ರು ಹೇಳ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೋದು. ಮುಖ್ಯಮಂತ್ರಿ ಈಗಲೇ ನೋಡ್ತಾ ಇದ್ದೀರಿ ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ. 28ಕ್ಕೆ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹಲವಾರು ಜನ ಕ್ಯೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಓವರ್ಟೇಕ್ ಮಾಡಾಗಬೇಕಲ್ಲ, ಅಷ್ಟು ಸುಲಭ ಇದೆಯಾ ನೋಡೋಣ. ಸರ್, ಇವತ್ತು PUC ಪ್ರಶ್ನೆ ಪತ್ರಿಕೆ ಮತ್ತೆ ಲೀಕ್ ಆಗಿದೆ. ಎಷ್ಟು ಅಲ್ಲಿ ಈ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನೀವು ನೋಡಿ. ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದಕ್ಕೆ ಆ ಒಳಗಡೆ ಇರ್ತಕ್ಕಂಥವರೇ ಮೂಲ ಪುರುಷರಿರ್ತಾರೆ. ಸರ್ಕಾರಕ್ಕೂ ಗೊತ್ತಿರುತ್ತದೆ. ಆದರೆ ಹಿಂದೆನೂ ಏನಾಯಿತು, ಹಿಂದಿನ ಹಲವಾರು ಬಾರಿ. ಸದ್ಯ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಜೆಪಿ ತಾಲೂಕು ಚುನಾವಣೆ ಸರ್ ವಿಳಂಬ ಆಗ್ತಲೇ ಇದೆ. ಇಲ್ಲ, ಈಗ ಆದೇಶದ ಈಗ ಆಗಿದೆ ನೋಡಿ, ಏನು ಮಾಡ್ತೀವಿ ನೀವು ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ? ನಾವು ಸಿದ್ಧ ಇದೀವಿ, ಅಲ್ಲೇ ಅದಕ್ಕೆ ರೆಡಿ ಮಾಡ್ತೇನೆ. ಥ್ಯಾಂಕ್ ಯು ಬ್ರದರ್. ಏನು ಏನೋ ತುಂಬಾ ಜನ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ಟ್ರಾನ್ಸ್ಫರ್ ಮಾಡಿದಾರಂತೆ. ಸರ್, ನನ್ನ ಮಗನ್ನೇ 6 ಗಂಟೆಗೆ ಅಡ್ಮಿಟ್ ಮಾಡಿದ್ದು. ಬೆಳಗ್ಗೆ ಜಾವ 8 ಗಂಟೆ ಆದ್ರೂ 10 ಗಂಟೆ ಆದ್ರೂ ಒಂದು ಡಾಕ್ಟರ್ ಬಂದು ನೋಡಿಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದ್ಬಿಟ್ಟು ಹೆವಿ ಸೀರಿಯಸ್ ಆಗ್ಬಿಟ್ಟಿದೆ, ಹಾಸನ ಕರ್ಕೊ ಹೋಗಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಸರ್, ಮಕ್ಕಳು ಡಾಕ್ಟರ್ ಅಡಕಲೋಡ್ ತಾಲೂಕಲ್ಲ ಯಾರು ಇಲ್ಲ ಸರ್. ದೊಡ್ಡ ಮಗೆಲ್ಲೂ ಕೂಡ ಡಾಕ್ಟರ್ಸ್ ಇಲ್ಲ. ಎಲ್ಲ ಇರೋರೆಲ್ಲ ಆಯುರ್ವೇದಿಕ್ಕೇನೆ. ಒಂದು ಒಳ್ಳೆ ಡಾಕ್ಟರ್ ಹಾಕೊಡಿ ಸರ್. ಮಾತಾಡ್ತೀನಿ, ಹಾಕ್ಸ್ಕೊಡ್ತೀನಮ್ಮ. ಲೇಟ್ ಆಯ್ತು, ನಾನು ಮಾಡಿಸ್ಕೊಡ್ತೀನಮ್ಮ. ಹಾಕಿಸ್ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.